ಚಿಂತನೆಯಲ್ಲಿದ್ದೀವಿ. ನೋಡೋಣ ಮತದಾರ ಪ್ರಭು ಯಾವ ರೀತಿ ನಮ್ಮ ಮೇಲೆ ಪ್ರೀತಿ ಆರೈಕೆ ತೋರಿಸ್ತಾರೋ ಅದ್ರ ಮೇಲೆ ಬದಲಾವಣೆಗಳು ಕಾಣುತ್ತೆ ಮುಂದಿನ ದಿನಗಳಲ್ಲಿ. ರಾಜೀವ್ಗೌಡರು ಹೇಳ್ತಾ ಇದ್ದಾರೆ, ಆ ಥರ ನೋಡಿದ್ರೆ ನಾವೊಂದು ಹೇಳ್ತಾ ಇದ್ವಿ, ಸೌತ್ ಮೇ ಸಾಫ್ ನಾರ್ತ್ ಮೇ ಹಾಫ್ ಅಂತ ಅವ್ರವ್ರ ಬಯಕೆಗಳು ಏನು ಹೇಳಕ್ಕಾಗಲ್ಲ. ನಿಮಗೆ ಇದ್ದಂಥ ದೊಡ್ಡ ಶಕ್ತಿ ಇದ್ದಂಥ ರಾಜ್ಯ ಕರ್ನಾಟಕ, ಕಾಂಗ್ರೆಸ್ಗೆ ತನ್ನ ಸ್ವಂತ ಬಲದಲ್ಲಿ ಕಂಪೇರ್ ಟು ಆಲ್ ಅದರ್ ಸ್ಟೇಟ್ಸ್ ದೊಡ್ಡ ಶಕ್ತಿ ಇರುವಂಥ ರಾಜ್ಯ ಅಂದ್ರೆ ಕರ್ನಾಟಕ. ಅದು ಆದರೆ ಕರ್ನಾಟಕದ ಟ್ರೆಂಡ್ ನೋಡ್ತಾ ಹೋದ್ರೆ ಲಾಸ್ಟ್ ಟೈಮ್ ಸಮಾಧಾನಕರ ಬಹುಮಾನಕ್ಕಷ್ಟೇ ಸೀಮಿತ ಆಗುತ್ತೆ ಕಾಂಗ್ರೆಸ್. ಏನಾಗುತ್ತೆ, ಲಾಸ್ಟ್ ಟೈಮ್ ನೋಡಿದಾಗ ಒಂದೇ ಸೀಟ್ ಗೆದ್ದಿದ್ವಿ ನಾವು. ಈ ಸತಿ ಆಗಲೇ ನಾವು ಹತ್ತತ್ರ ಹೋಗ್ತಾ ಇದ್ದೀವಿ. ಏನು ಹೇಳಿದ್ರು ನಮ್ಗೆ ಇಲ್ಲಿ 2ರಿಂದ 3 ಸೀಟ್ ಗೆಲ್ತೀರಾ ಅಂತ ಹೇಳ್ತಿದ್ರು. ಈಗ ಡಬಲ್ ಡಿಜಿಟ್ ವಿಶ್ವಾಸ. ಇಲ್ಲಿಗೆ ಮಾತ್ರ 1 ಓಟು ಮೋದಿಗೆ ಹಾಕ್ತಾರೆ, 1 ಓಟ್ ನಿಮ್ಗೆ ಇಲ್ಲಿ ಲೋಕಲಲ್ಲಿ ಹಾಕ್ತಾರೆ ಅಂತ ಹೇಳ್ತಿದ್ರು. ಈಗ ಬದಲಾವಣೆ ಕಾಣಿಸ್ತಾ ಇದೆ ತಾನೇ. ತಮಿಳ್ನಾಡಲ್ಲಿ 4ರಿಂದ 5 ಗೆಲ್ತೀನಿ ಅಂತ ಹೇಳ್ತಿದ್ರು, ಎಲ್ಲ ಆಲ್ಮೋಸ್ಟ್ ಸಾಫ್ ಆಗಿ ಹೋಗಿದ್ದಾರೆ. ಕೇರಳಲ್ಲಂತೂ ಇಲ್ಲ. ತೆಲಂಗಾಣಲ್ಲಿ ನಮ್ಗೆ ಲಾಸ್ಟ್ ಟೈಮ್ ಅವ್ರು ಐ ಥಿಂಕ್ 6 ಏನೋ ಇದ್ರು, ಲಾಸ್ಟ್ ಟೈಮ್ 4 ಗೆದ್ದಿದ್ರು. ಸೊ ಲಾಸ್ಟ್ ಟೈಮ್ 4 ಗೆದ್ದಿದ್ರು, ಈ ಸತಿ ಅವರು ಡಬಲ್ ಮಾಡ್ತೀವಿ ಅಂತ ಹೇಳಿದ್ರು. ಅದು ಏನು ಕಾಣಿಸ್ತಾ ಇದೆ, ಅದೇನು ಕಾಣಿಸ್ತಾ ಇಲ್ಲ. ಅಲ್ಲಿ ಕಾಂಗ್ರೆಸ್ಸು ಈಕ್ವಲ್ ಆಗಿ ಬೆಳೀತಾ ಇದೆ. ಲಾಸ್ಟ್ ಟೈಮ್ ಕಾಂಗ್ರೆಸ್ ಏನು ಇರಲೇ ಇಲ್ಲ, ಕಾಂಗ್ರೆಸ್ ಏನು ಇರಲೇ ಇಲ್ಲ. ಕಾಂಗ್ರೆಸ್ 3 ಇತ್ತು. ವೋಟಿಂಗ್ ಶೇರ್ ಇದೆಯಲ್ಲ, ಸಾಕಷ್ಟು ಬದಲಾವಣೆಗಳು ನೋಡ್ತಾ ಹೋದ್ರೆ ಎಲ್ಲೂ ನನಗೆ ಅವ್ರು ನಾರ್ತ್ ನಿಜವಾಗ್ಲೂ ಹೇಳ್ಬೇಕಾದ್ರೆ ಹರಿಪ್ರಸಾದ್ ಅವರೇ ಹೆಡ್ಲೈನ್ ನ್ಯೂಸ್ ಏನಿರಬೇಕಿತ್ತು ಗೊತ್ತಾ? ಈಗ ಮೋದಿ ಅವರು ಟ್ರೈಲಿಂಗು ಗೊತ್ತಾ, ವಾರಣಾಸಿಲಿ ಟ್ರೈಲಿಂಗ್ ಆಗ್ತಾಯಿದ್ರು. ಅದು ಇನಿಷಿಯಲ್ ಇದಿರ್ಬೋದು, ಬಟ್ ಆದರೆ ಈ ವಾಸ್ ಟ್ರೈಲಿಂಗ್. ಅದೇ ರೀತಿ ವಾಜಪೇಯಿ ಅವರು ಟ್ರೈಲಿಂಗಲ್ಲಿದ್ದರು ಒಂದು ಸ್ವಲ್ಪ ದಿನದಿಂದ, ಯಾವಾಗ ಒಂದು ಟೈಮಲ್ಲಿ. ಸೊ ಇದೆಲ್ಲ ರಾಜಕಾರಣದಲ್ಲಿ ಮೇಲೆ ಕೆಳಗಡೆ ಅವ್ರು ಹೇಳ್ದಂಗೆ, ರಾಜುಗೌಡರು ಹೇಳ್ದಂಗೆ ಲಾಸ್ಟ್ ಮೂಮೆಂಟ್ ತನಕ ಏನಾಗ್ತವೆ ಹೇಳೋಕ್ಕಾಗಲ್ಲ. ಇನ್ನೊಂದು ಹರಿಪ್ರಸಾದ್, ಇದು ಉತ್ತರ ಪ್ರದೇಶದಲ್ಲಿ ನೀವು ವೋಟ್ ಶೇರ್ ಕಂಪೇರ್ ಮಾಡಿದರೆ ಇಂಡಿಯಾದ ವೋಟ್ ಶೇರ್ ಇಸ್ 46%, BJPದು 44% ರೈಟ್ ನಾವು. ಇಲ್ಲಿ ಬಹಳ ಮುಖ್ಯವಾಗಿ ನಾವು ಇನ್ನೊಂದು ಅಂಶವನ್ನು ಪಾಯಿಂಟ್ ಔಟ್ ಮಾಡ್ತಾ ಇದ್ವಿ. ಈಗಾಗಲೇ ಮಧ್ಯಪ್ರದೇಶದ 29ಕ್ಕೆ 29 ಕ್ಷೇತ್ರಗಳಲ್ಲೂ ಕೂಡ ಮುನ್ನಡೆಯನ್ನು ಸಾಧಿಸಿದೆ ಭಾರತೀಯ ಜನತಾ ಪಕ್ಷ ಅನ್ನುವಂಥದ್ದು. ಇಲ್ಲಿ ಡಿ ಕೆ ಸುರೇಶ್ ಅವರು ಡಿ ಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಬಂದಿರುವಂತಹ ದೃಶ್ಯವನ್ನು ನಾವು ನಿಮಗೆ ತೋರಿಸ್ತಾ ಇದ್ವಿ. ಆರಂಭಿಕ ಆಘಾತ ಅಂತೂ ಡಿ ಕೆ ಬ್ರದರ್ಸ್ಗೆ ಆಗಿರುತ್ತೆ, ಆದರೆ ಮಾಧ್ಯಮದ ಜೊತೆಗೆ ಯಾವುದೇ ರೀತಿಯಂಥ ಪ್ರತಿಕ್ರಿಯೆಯನ್ನು ನೀಡದೆ ನೇರವಾಗಿ ಅಣ್ಣನ ಮನೆಗೆ ಬಂದಿದ್ದಾರೆ ಡಿ ಕೆ ಸುರೇಶ್. ಆದರೆ ಈಗಲೂ ಕೂಡ ಡಿ ಕೆ ಸುರೇಶ್ ಮತ್ತು ಡಿ ಕೆ ಶಿವಕುಮಾರ್ ಅವರ ಕ್ಷೇತ್ರದಲ್ಲಿ BJP ಗೆಲುವನ್ನು ದಾಖಲಿಸಬೇಕು ಅಂತ ಹೇಳಿದ್ರೆ ಬಹಳ ಅಂತರದ ಮುನ್ನಡೆಯನ್ನು ಮುಂದಿನ ಹಂತಗಳಲ್ಲಿ ದಾಖಲಿಸ್ಕೊಂಡ್ರೆ ಮಾತ್ರ ಅದನ್ನು ಖಾತ್ರಿಪಡಿಸ್ಕೊಳ್ಬೋದು. ಇಲ್ಲದೆ ಹೋದರೆ ಇಲ್ಲಿ ಸಮಬಲದ ಫೈಟ್ ಯಾವುದೇ ಕ್ಷಣದಲ್ಲೂ ಕೂಡ ಹೊರಹೊಮ್ಮುವಂತಹ ಸಾಧ್ಯತೆ ಇದ್ದೇ ಇರುವಂಥ ಕ್ಷೇತ್ರ ಬೆಂಗಳೂರು ಗ್ರಾಮಾಂತರ ಮತಕ್ಷೇತ್ರ ಅಂತೇಳಿ. ಇನ್ನು ಹಾಸನದಲ್ಲಿ ಸಮಬಲದ ಹೋರಾಟ ಇದೆ. 1700